ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರಿಸುಮಾರು 4,000 ಎಕರೆನಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ನಂಬರ್ 1 ಏರ್ಪೋರ್ಟ್ ಇನ್ ದಿ ಕಂಟ್ರಿ ಈಸ್ ಬ್ಯಾಂಗ್ಳೂರ್ ಇನ್ ಟರ್ಮ್ಸ್ ಆಫ್ ಪ್ಯಾಸೆಂಜರ್ಸ್. 5 ಕೋಟಿಗೂ ಹೆಚ್ಚು ಜನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನು ಮಾಡ್ತಾರೆ. ಅಂದರೆ ಇದು ದೆಹಲಿ ಮತ್ತು ಬಾಂಬೆನೂ ಕೂಡ ಮೀರಿಸಿರ್ತಕ್ಕಂಥದ್ದು. ಕಾರಣ ಅಂತಂದರೆ ಇಲ್ಲಿರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನಕ್ಕೆ ಅನೇಕ ಸುಮಾರು 650ಕ್ಕೂ ಕೂಡ ಫಾರ್ಚೂನ್ ಕಂಪ್ನೀಸ್ ಇವತ್ತು ಬ್ಯಾಂಗ್ಳೂರಿನ ಬಂದು ಸೆಟ್ಲಾಗಿದ್ದಾವೆ. ಸೊ ಹಾಗಾಗಿ ಲಕ್ಷಾಂತರ ಹುದ್ದೆಗಳು ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ಯಾಸೆಂಜರ್ಸು ಹೋಗ್ತಲೇ ಇರಬೇಕಾಗ್ತದೆ. ಅದರಲ್ಲೂ ಕೂಡ ನೀವು ಬೆಂಗಳೂರಿಗೆ ಬೆಂಗಳೂರೆಲ್ಲ ನೀವು ಬೇರೆ ಬೇರೆ ದೇಶಕ್ಕೂ ಹೋಗ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋದಕ್ಕೆ ಒಂದು ಕಂಡೀಷನ್ ಇರ್ತಕ್ಕಂಥದ್ದು ಅಂದರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 150 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತಕ್ಕಂಥದ್ದು ಗುರಿ ಇರ್ತಕ್ಕಂಥದ್ದು. ಈಗ ಅದನ್ನು ಈಗಾಗಲೇ ಸರ್ಕಾರದಿಂದ ಈಗ ಒಂದು ಟೀಮ್ ಬಂದಿದ್ದಾರೆ. ಕೆಲವು ಕಡೆ ಎಲ್ಲನೂ ನೋಡೋವಂಥ ಪ್ರಯತ್ನಗಳು ಆಗ್ತಾಯಿದೆ. ಆದರೆ ಎಲ್ಲ ಒಂದು ಕಡೆಗೆ ಶಾಸ್ತ್ರೋಕ್ತವಾಗಿ, ವಿಧಿವತ್ತಾಗಿ, ಕಾನೂನುಬದ್ಧವಾಗಿ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ 150 ಕಿಲೋಮೀಟ್ರ್ ಆದಮೇಲೆ. ಅದು ಸಿರ ಯಾಕೆ ಅಂತ ಹೇಳಿದ್ರೆ, ಸಿರದಲ್ಲಿ ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ. NH4, NH544, ಆಮೇಲೆ ಇನ್ನೊಂದು NH63. ಇದ್ರ ಜೊತೆಗೆ 10 ಲೇನ್ ಬ್ಯಾಂಗ್ಳೂರ್ ಟು ಪೂನಾ ಆಗ್ತಾಯಿದೆ. ಅದು 10 ಲೇನ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ಈಗಾಗಲೇ ಅದು ಸಂಪೂರ್ಣವಾಗಿ ಸಿರಾದಲ್ಲಿ ಪಾಸ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಎಲ್ಲದಕ್ಕೂ ಕೂಡ ಹತ್ರ ಆಗ್ತದೆ. ಬ್ಯಾಂಗ್ಳೂರ್ ಟು ಸಿರಾ ಇಟ್ಸ್ ಓನ್ಲಿ 1 hour ಜರ್ನಿ. ಸೊ ಆ ಕಾರಣಕ್ಕೋಸ್ಕರ ಸಿರಾದಲ್ಲಿ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಮ್ಮದೇ ಆದಂಥ ಒಂದು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ. ಕೇಂದ್ರದ ಸಚಿವರಿಗೆ ಇವತ್ತು ಸೋಮಣ್ಣ ಅವರು, ನಮ್ಮ ರಾಜ್ಯದ ಸಚಿವರ ಮುಖೇಣ ಅವರಿಗೆ ಕೂಡ ಇವತ್ತು ಮನವಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಬೇರೆ ಮಂತ್ರಿಗಳನ್ನೂ ಕೂಡ ಇವತ್ತು ನಾವು ನೋಡ್ತೀವಿ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಟ್ಟರೂ ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿದಿರೋದ್ರಿಂದ ಈಗ ನಾನು ಕೂಡ ಹೋಗಿ ಅವ್ರ ದೆಹಲಿಯಲ್ಲಿ ನೋಡೋರಿದ್ದೀನಿ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಒಂದು ಇವತ್ತು ನಾವೊಂದು ಗಮನದಲ್ಲಿಟ್ಕೋಬೇಕು ಅಂದರೆ, ತ್ಯಾಗರಾಜನ್ ಅಂತಕ್ಕಂಥ ಒಬ್ಬ PWSSB ತಜ್ಞರನ್ನ ನಾವಿದ್ದಾಗಲೇ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಬೆಂಗಳೂರಿನ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ದನ್ನು ಅದಕ್ಕೆ ನಿಮ್ಮೊಂದು ವರದಿ ಕೊಡಿ ಅಂತೇಳಿ ಅವರು ವರದಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲದೂ ಕೂಡ ಕ್ಯಾಲ್ಕುಲೇಟ್ ಮಾಡಿ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚು ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗ ಸಿರಾ ಒಂದು ಹೆಬ್ಬಾಗಿಲಾಗ್ತದೆ ಬೆಂಗಳೂರಿಗೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಆಗಬೇಕಾದಾಗ ಅನೇಕ ರೀತಿಯಾದಂಥ ಸವಲತ್ತುಗಳು ಬೇಕಾಗ್ತದೆ. ಒಂದು ಕಡೆ ನೀರು ಬರಬೇಕಾಗ್ತದೆ, ಇನ್ನೊಂದು ಕಡೆ ಬೆಟ್ಟ ಗುಡ್ಡಗಳು ಇರಬಾರ್ದು, ನೆಲ ಸಮದಟ್ಟಾಗಿರಬೇಕು. ಇವೆಲ್ಲ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು ಸಿರಾದ ಮಾತ್ರ. ಸೊ ಹಾಗಾಗಿ ಸಿರಾದಲ್ಲಿ ಮಾಡಬೇಕು ಅನ್ನೋದ್ರ ಜೊತೆಗೆ ನಮಗೆ ಇವತ್ತೇನಾಗಿದೆ, ಅಮೇರಿಕದ ಟ್ರಂಪ್ ಕೊಟ್ಟಿರ್ತಕ್ಕಂಥ ಬೆದರಿಕೆ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ಸ್ಗಳು ಏನಾಗ್ತದೆ ಕತೆ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಮಧ್ಯ ಕರ್ನಾಟಕದ ಭಾಗ ಆಗಿರ್ತಕ್ಕಂಥ ತುಮಕೂರು ಮತ್ತು ಚಿತ್ರದುರ್ಗ, ಅಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಪ್ರಪಂಚಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನ ಬೆಳೆಯೋದಕ್ಕೆ ಅವಕಾಶ ಇದೆ. ಆ ಕಾರಣಕ್ಕೋಸ್ಕರ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ಗೆ ಭಾಳ ಹೆಲ್ಪ್ ಆಗ್ತದೆ. ಮೊದಲು
ಏರ್ ಕಾರ್ಗೋ ಆಗಬೇಕು ಅಂತಕ್ಕಂಥದ್ದು ಗುರಿ ಇಟ್ಕೊಂಡು ಇವತ್ತು ನಾವೆಲ್ಲ ಸುಮಾರು ತುಂಬ ಜನ ಶಾಸಕರೆಲ್ಲರೂ ಕೂಡ ಸೇರಿ ಸಿರಾದಲ್ಲಿ ಆಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಒಟ್ಟಾರೆಯಾಗಿ ತಿಳಿಸಿದ್ದಾರೆ. ಸರ್, ಈಗ ಒಂದು ಕೇಂದ್ರ ತಂಡ ಬಂದು ಈಗಾಗಲೇ ಪರಿಶೀಲನೆ ಮಾಡ್ತಿದೆ, 2ನೇ ದಿನ 3 ದಿನ ಪರಿಶೀಲನೆ ಮುಂದಾಗಿದೆ. ಆಮೇಲೆ ರಾಜ್ಯ ಸರ್ಕಾರ 2 ಲೊಕೇಶನ್ಗಳನ್ನ ಈಗಾಗಲೇ ಫೈನಲ್ ಮಾಡ್ಕೊಂಡಿದೆ. ನಿಮ್ಮ ಪ್ರಯತ್ನ ಏನಾಗುತ್ತೆ? ನೀವು ಸಿಎಂ ಭೇಟಿ ಮಾಡಲಿಲ್ವಾ? ಈಗ ಇಲ್ಲ, ನಮ್ಮದು ನಾವೇನಾಯಿತು ಅಂದರೆ ಟೀಮ್ ಇಷ್ಟು ಬೇಗ ಬರ್ತಾರೆ ಅಂತಕ್ಕಂಥ ನಮಗೆ ಅರಿವಿರಲಿಲ್ಲ. ನಾವು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಈಗ ಈ ಏರ್ಪೋರ್ಟ್ ಇವತ್ತಲ್ಲ ಆಗೋದು, 2032 ಇನ್ನೂ ಹೆಚ್ಚು ಕಮ್ಮಿ 7 ವರ್ಷ 8 ವರ್ಷ ಇದೆ. ಅಲ್ಲಿವರೆಗೂ ಕೂಡ ಅನೇಕ ರೀತಿಯಾದಂಥ ಬದಲಾವಣೆಗಳಾಗ್ತದೆ. ಇವತ್ತು ಮೂಲಭೂತ ಸೌಕರ್ಯಗಳು, ನೀರಿರ್ಬೋದು, ಲ್ಯಾಂಡ್ ಇರ್ಬೋದು, ಇದೆಲ್ಲದೂ ಕೂಡ ಸಿಗಬೇಕು ಅಂತಂದಾಗ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಜಾಗ ಅಂತ ಹೇಳಿದ್ರೆ ಅದು ಸಿರಾ ಆಗ್ತದೆ. ಅದು ಮಧ್ಯ ಕರ್ನಾಟಕದ ಭಾಗ. ಒಂದು ಹೆಲಿಕಾಪ್ಟರ್ ಡಿವಿಷನ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಸಿರಾದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಗುಬ್ಬಿನಲ್ಲಿ, ಮತ್ತು ಚಳ್ಳಕೆರೆನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಮೇಲೆ ಡಿಫೆನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲ ಇರ್ತಕ್ಕಂಥದ್ದು ಅಲ್ಲೇ. ದೊಡ್ಡ ಪ್ರಮಾಣದಲ್ಲಿ ಏರೋಪ್ಲೇನ್ಗಳೆಲ್ಲದೂ ಕೂಡ ಅಲ್ಲಿ ಬಂದು ಲ್ಯಾಂಡ್ ಆಗ್ತಕ್ಕಂಥದ್ದಕ್ಕೂ ಕೂಡ ಸಜ್ಜಾಗಿದೆ. ಅದ್ರ ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಇವತ್ತು ಏರ್ಪೋರ್ಟ್ಗಳು ಅಂತ ಹೇಳಿದ್ರೆ ಧಾರವಾಡ ಇರ್ಬೋದು, ಹುಬ್ಳಿ, ಆಮೇಲೆ ಬೆಳಗಾಂ, ಬೀದರ್, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಇವೆಲ್ಲರಿಗೂ ಕೂಡ ಇವತ್ತು ರೀಚ್ ಆಗೋದಕ್ಕೆ ಅನುಕೂಲ ಆಗ್ತದೆ, ಕನೆಕ್ಟಿವಿಟಿ ಸುಲಭ ಆಗ್ತದೆ. ಆ ಕಾರಣಕ್ಕೋಸ್ಕರ ಇದು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ನ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು, ಏರ್ ಕಾರ್ಗೋ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತಕ್ಕಂಥ ಗುರಿ ಇರ್ತಕ್ಕಂಥದ್ದು. ಹಿಂದೆ ಬಿಡದಿ ಕಡೆ ದೇವರಳ್ಳಿಗಿಂತ ಮುಂಚೆ ನೋಡಿದಾಗ ಅಲ್ಲಿ ಫೀಸಿಬಲ್ ಅಲ್ಲ ಅಂತ ನಾನು ಆ ಕಮಿಟಿನಲ್ಲಿದ್ದೆ. ನಾನು ಆವಾಗ ಕೃಷಿ ಮಂತ್ರಿಯಾಗಿದ್ದೆ. ಎಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಎಸ್.ಎಂ. ಕೃಷ್ಣ ಅವ್ರ ಜೊತೆಗೆ ನಾವು ಕೂಡ ಹೋಗಿದ್ವಿ. ಈಗ ಬಿಡದಿ ಹತ್ರ ಇದು ಆಗೋದಿಲ್ಲ, ಟ್ರಾಫಿಕ್ ತುಂಬ ಜಾಮ್ ಆಗ್ತದೆ, ಅಲ್ಲಿ ಬೇಡ ಅಂಥೇಳಿ ಬಿಟ್ಟು ಕೊನೆಗೆ ಈ ಜಾಗ ಸೆಲೆಕ್ಟ್ ಮಾಡಿದ್ದು. ಹಾಗಾಗಿ ಇವತ್ತು ನೀವು ನೆಲಮಂಗಲ ಹತ್ರ ಮಾಡ್ತೀವಿ ಅಂತಂದರೆ ನೆಲಮಂಗಲದಿಂದ ಬೆಂಗಳೂರಿಗೆ ಬರೋಕ್ಕೆ ಈಗಲೇ 1 ಗಂಟೆ ಆಗ್ತದೆ. ಇನ್ನು ಮುಂದೆ ಎಷ್ಟಾಗ್ಬೋದು ಅಂತಕ್ಕಂಥದ್ದು ನೋಡಿ. ಟ್ರಾಫಿಕ್ ಎಲ್ಲಿ ಅಲ್ಲಲ್ಲ, ಅದು ನೋಡಿ, ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದರೆ ಜನರಲ್ ಪರ್ಸೆಪ್ಷನ್ ಏನಿದೆ ಅಂತ ಹೇಳಿದ್ರೆ ಅದು ಬೆಂಗಳೂರಿನ ನಾಗರಿಕರಿಗೆ ಮಾತ್ರ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿ ಇದೆ. ಬೆಂಗಳೂರಿನವರು ಎಲ್ಲಿ ಹೊರಗಡೆಗೆ ಬರ್ತಾರಾ ಅಂತಕ್ಕಂಥ ಪ್ರಶ್ನೆಗಳನ್ನ ಹಾಕ್ತಾರೆ. ಇಲ್ಲಿ ಇವತ್ತು ನೆಲಮಂಗಲದಿಂದ ಬೆಂಗಳೂರಿಗೆ ಬರಬೇಕಾದಾಗ 1 ಅವರ್ 1.5 ಗಂಟೆ ಆಗ್ತದೆ. ಅದೇ ನೀವು ಈ ರಸ್ತೆ ಆದಮೇಲೆ ಸಿರಾ ಟು ಬೆಂಗಳೂರು 1 ಅವರ್ ಆಗ್ತದೆ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಟ್ರಾಫಿಕ್ ಕಂಜೆಷನ್ ಎಲ್ಲ ಇನ್ನೊಂದು ಆಗದಲ್ಲಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇರ್ತದೆ. ಸೂಕ್ತವಾದಂಥ ಜಾಗ ಸಿರಾ ಆಗ್ತದೆ. ಅದಕ್ಕೆ ನಾವು ಯಾವ ಹಿನ್ನೆಲೆಯಲ್ಲಿ ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀವಿ. ಅಧಿಕಾರಿಗಳೆಲ್ಲರ ಗಮನಕ್ಕೂ ಕೂಡ ತಂದಿದ್ದೀವಿ. ಇದು ಏನಾಗಿದೆ ಅಂದರೆ ಈಗ ಕೆಲವೇ ಜಾಗಕ್ಕೆ 2-3 ಕಡೆ ಜಾಗಕ್ಕೆ ಮಾತ್ರ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಮತ್ತೆ ಬರ್ಬೋದು ಅಂದರೆ ಎಲ್ಲ ಪ್ಯಾರಾಮೀಟರ್ಸ್ ಅವರಿಗೆ ಅಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಗ್ಯಾರಂಟಿ ಇಲ್ಲ. ಲ್ಯಾಂಡು ದುಬಾರಿ ಆಗ್ಬೋದು ಮತ್ತು ಕುಡಿಯ ನೀರಿದ್ದು ದೊಡ್ಡ ಸಮಸ್ಯೆ ಆಗ್ತಿರ್ಬೋದು. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಸಿರಾ ಸೂಕ್ತವಾಗಿ ಆಗ್ತದೆ. ಅಲ್ಲಿ 3 ನದಿ ನೀರುಗಳು ಕೂಡ ಅಲ್ಲಿ ಬರ್ತಾ ಇದೆ. ಈಗಾಗಲೇ ಹೇಮಾವತಿ ಬಂದಾಗಿದೆ 22 ವರ್ಷದಿಂದ. ಕುಡಿಯ ನೀರಿನ ಸಮಸ್ಯೆ ಅಂತಕ್ಕಂಥದ್ದಿಲ್ಲ. ಭದ್ರಾ ಮೇಲ್ದಂಡೆ ಪೈಪ್ಲೈನ್ಸ್ ಎಲ್ಲದೂ ಕೂಡ ಮುಗಿದೋಗಿದೆ. ಬಹುಶಃ ಅದನ್ನು ಶಾರ್ಟ್ಲಿ ನಾವು ಅದನ್ನು ನೀರು ಬರೋದಕ್ಕೆ ಸಾಧ್ಯ ಆಗ್ತದೆ. ಎತ್ತಿನೊಳೆನೂ ಕೂಡ ಅಲ್ಲಿ ಸಿರಾದವ್ರಿಗೂ ಕೂಡ ಕೆಲಸ ಮುಗಿದೋಗಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನೀರೇ ಭಾಳ ಪ್ರಾಮುಖ್ಯ ಆಗ್ತದೆ. ಸೊ ಹಾಗಾಗಿ ಸಿರಾ ಸೂಕ್ತವಾದಂಥ ಜಾಗ ಆಗ್ತದೆ. ಮತ್ತು ಮಧ್ಯ ಕರ್ನಾಟಕ ಜೊತೆಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ಈ ಸಂಪರ್ಕ ವ್ಯವಸ್ಥೆಯನ್ನು ಜಾಸ್ತಿ ಮಾಡಿದ್ರೆ ಅಭಿವೃದ್ಧಿಯನ್ನು ಕೂಡ ಇವತ್ತು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಎಲ್ಲೋ ಒಂದು ಕಡೆಗೆ ಈಗ ಕೈಗಾರಿಕೆಗಳು ಕೂಡ ಇವತ್ತು ಬೆಂಗಳೂರು ಕಾನ್ಸಂಟ್ರೇಟ್ ಆಗೋದು ಬಿಟ್ಟು ದೂರ ಹೋಗೋದಕ್ಕೆ ಪ್ರಾರಂಭ ಆಗಿದೆ. ಅಂಥ ಸಂದರ್ಭದಲ್ಲಿ ಈಗ ಧಾರವಾಡ ಇರ್ಬೋದು, ಬಿಜಾಪುರ ಇರ್ಬೋದು, ಈ ಕಡೆಗೆ ಇಂಡಸ್ಟ್ರಿಗಳು ಹೋದಂಥ ಸಂದರ್ಭದಲ್ಲಿ
ಅವ್ರಿಗೂ ಕೂಡ ಸಂಪರ್ಕ ಆಗಬೇಕು ಅಂತಂದರೆ ಇವತ್ತು ಮಧ್ಯ ಕರ್ನಾಟಕದಲ್ಲಿ ಹತ್ತಿರದಲ್ಲಿ ಇದ್ದರೆ ಒಳ್ಳೆಯದಾಗ್ತದೆ. ಸರ್, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒತ್ತಡಕ್ಕೆ ಕನಕಪುರ ಭಾಗದ 2 ಸ್ಥಳ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವ್ರು ಏನು ಹೇಳ್ತಿದ್ದಾರೋ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವ್ರು ಯಾವ ಜಾಗಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮಗೆ. ನಮ್ಮ ವಾದ ರಾಜ್ಯದ ಹಿತದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ಇವತ್ತು ಶಿರಾದಲ್ಲಿ ಆಗಬೇಕು ಅಂತಕ್ಕಂಥ ಒತ್ತಾಯ.